ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ಒಂದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡುವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನ್ನ ನಾವು ರಾಲ್ಸನ್ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ, ಆಯಿತಾ. ತುಂಬಾ ಬ್ಯೂಟಿಫುಲ್ ಇದ್ದಂಥ ಡಿಸೈನ್ ಇದು. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಡಿಸೈನ್ ಕೂಡ. ಇಲ್ಲಿ ನಾನು ಫಸ್ಟಿಗೆ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ, ನೋಡೋರಂತೆ. ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ. ನೋಡಿ, ಈಗ ನಾನು ಸ್ಯಾಟಿನ್ ಸ್ಟಿಚ್ಚನ್ನು ಅಷ್ಟೇ ಮಾಮೂಲಿ ಯಾವಾಗಲೂ 2 ಟೈಮ್ಸ್ ಹಾಕ್ತೀನಿ. ಅದೇ ರೀತಿ ಇಲ್ಲೂ ಕೂಡ 2 ಟೈಮ್ಸ್ ನಾನು ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ವ, ಆ ಥರ ಒಂದು ಸ್ಯಾರಿ ಇದು. ಚೆನ್ನಾಗಿತ್ತು ಸ್ಯಾರಿ. ಕಲರ್ ಕಾಂಬಿನೇಷನ್ ಕೂಡ ಸ್ಕೈ ಬ್ಲೂಗೆ ಒಂದು ಮೆರೂನ್ ಶೇಡ್ ಇರೋವಂಥ ಒಂದು ಬಾರ್ಡರ್ ಕೊಟ್ಟಿದ್ರು ಇದಕ್ಕೆ. ಅಂದರೆ ಬ್ಲೌಸ್ ಪೀಸ್ ನಮಗೆ ಇದರಲ್ಲಿ ಫುಲ್ ಪ್ಲೈನ್ ಬಂದಿರಲಿಲ್ಲ. ಇಲ್ಲಿ ನೋಡಿ, ನಾನಿವಾಗ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕಪ್ಪ ಅಂತಂದರೆ ಇಲ್ಲಿ ಫ್ಲವರ್ಸ್ ಡಿಸೈನ್ ಮಾಡ್ಕೊಳ್ಳೋಕ್ಕೋಸ್ಕರ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ನೀವು ಮಾಡೋದ್ರಿಂದ ಪರ್ಫೆಕ್ಟಾಗಿ ನಿಮಗೆ ಫ್ಲವರ್ಸು ಅದೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ಮಾರ್ಕ್ ಕರೆಕ್ಟಾಗಿ ಮಾಡಿದ್ರೆ ಮೆಜರ್ಮೆಂಟ್ ಕರೆಕ್ಟ್ ಬರುತ್ತೆ ಅಂತ, ಓಕೆನಾ. ಇಲ್ಲಿ ನೋಡಿ, ಒಂದು ಸರ್ಕಲ್ ಹಾಕಿಬಿಟ್ಟು ಫುಲ್ಲು ನಾನು ಪೆಟಲ್ಸ್ನ ಬರ್ಕೊತಾ ಇದ್ದೀನಿ. ಇಲ್ಲಿ ಈ ಥರ ಬರಬೇಕು ಅಂತ. ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಮತ್ತು ಇದರಲ್ಲಿ ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಬರೀ ಇದು ಏನು ಸ್ಕೈ ಬ್ಲೂ ಕಲರು ಮತ್ತು ಈ ಮೆರೂನ್ ಶೇಡ್ ಎರಡೇ ಇದ್ದಿದ್ದು. ಹಾಗಾಗಿ ನಾನು ಇದರಲ್ಲಿ ಗೋಲ್ಡಲ್ಲಿ ಸಿಲ್ಕ್ ಥ್ರೆಡ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಚಿಕ್ಕ ಚಿಕ್ಕ ಫ್ಲವರ್ ಮಾಡೋ ಕಡೆಗೆ ಅದನ್ನು ಬಳಸ್ಕೊಂಡಿದ್ದೀನಿ ಆ ಥ್ರೆಡ್ಡನ್ನು. ಯಾಕೆಂದರೆ ಬರೀ ಎರಡೇ ಕಲರ್ ಥ್ರೆಡ್ಡು ಅಂದರೆ ಚೆನ್ನಾಗಾಗಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಾನು ಹಾರ್ಟ್ ಶೇಪ್ ಬರೋ ಥರ ಒಂದೊಂದು ಫ್ಲವರ್ಸ್ನ, ಅಂದರೆ ಪೆಟಲ್ಸ್ಗಳು ಹಾರ್ಟ್ ಶೇಪ್ ಬರೋ ರೀತಿ ಕಾಣುತ್ತೆ ನಿಮಗೆ, ಆ ಥರದ್ದು ಪೆಟಲ್ಸ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ಯಾರೆಲ್ಲ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕಲಿತಾ ಇದ್ದೀರಾ ಅವರೆಲ್ಲ ಈ ಡಿಸೈನ್ಸ್ನು ನೋಡಿ ಆದಷ್ಟು ನೀವು ಟ್ರೈ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋವಂಥ ಡಿಸೈನ್ಸ್ ಆಗಿರ್ಬೋದು, ಅಥವಾ ನೀವು ಇವಾಗ ಕಲಿತಾ ಇರೋರಾಗಿರ್ಬೋದು, ಒಂದು ಸ್ವಲ್ಪ ನೀವು ಹೆಚ್ಚಿಗೆ ಪ್ರಯತ್ನ ಪಟ್ಟರೆ ಈಸಿಯಾಗಿ ಬೇಗನೆ ಕಲಿಬೋದು, ಓಕೆನಾ. ನೋಡಿ, ಇಲ್ಲಿ ನಾನು ಔಟ್ಲೈನ್ ಕೂಡ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಮತ್ತು ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡು ಕಲಿಬೇಕು ಅಂತಿದ್ರೆ ದಯವಿಟ್ಟು ಅವರು ಬರೀ 239 ರೂಪಾಯಿಗೆ ಮೆಂಬರ್ಶಿಪ್ ತೊಗೊಂಡು ಎಂಬ್ರಾಯ್ಡ್ರಿ ಕಲೀರಿ. ಯಾಕೆ ಅಂತಂದರೆ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಅಂದರೆ ಯಾರು ಇಷ್ಟು ಕಡಿಮೆ ರೇಟಿಗೆ ಕಲಿಸಲ್ಲ ಅಲ್ವಾ, ಹಾಗಾಗಿ. ಜೊತೆಗೆ ನಮ್ಮ ಚಾನಲಲ್ಲಿ ಬರೋವಂಥ ವೀಡಿಯೋಸ್ನ ನೋಡಿ ಕಲ್ತಿರೋರು ತುಂಬ ಜನ ಇದ್ದಾರೆ. ಅವರು ಈಗಾಗಲೇ ಬ್ಲೌಸ್ಗಳಿಗೂ ಕೂಡ ಹಾಕ್ತಾಯಿದ್ದಾರೆ. ವರ್ಕು ತುಂಬಾ ಚೆನ್ನಾಗಿ ಹಾಕ್ತಿದ್ದಾರೆ. ಹಂಗಾಗಿ ಒಂಥರ ಖುಷಿ ಅನಿಸುತ್ತೆ ಅದನ್ನು ನೋಡಿದಾಗ. ನೋಡಿ, ಈಗ ಇಲ್ಲಿ ನಾನು ಬರೀ ಸ್ಕೈ ಬ್ಲೂ ಕಲರು ಸಿಲ್ಕ್ ಥ್ರೆಡ್ಡಿಂದ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಫ್ಲವರ್ ಪೆಟಲ್ಸ್ನ ಮಾಡ್ಕೋತಾ ಇದ್ದೀನಿ, ಆಯಿತಾ. ಈ ಪೆಟಲ್ಸ್ ಫಿಲ್ ಮಾಡುವಾಗೂ ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಥರ ವಿಧವಾಗಿ ನಾವು ಪೆಟಲ್ಸ್ನ ಫಿಲ್ ಮಾಡ್ಕೋಬೋದು. ನಾನು ಇದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನಾವು ಹಾರ್ಟ್ ಶೇಪಿಗೆ ಮಾಮೂಲಿ ಲೀಫ್ ಹಾಕ್ತೀವಲ್ವಾ, ಆ ಲೀಫ್ ಹಾಕೋದು ಯಾವ ರೀತಿ ಇರುತ್ತೆ ಅದನ್ನೇ ಸ್ವಲ್ಪ ಕ್ರಾಸಾಗಿ ಹಾಕ್ಕೊಂಡ್ರೆ ಇಲ್ಲಿ ಒಂದು ಹಾರ್ಟ್ ಶೇಪ್ದು ಪೆಟಲ್ಸ್ಗಳು ಕ್ರಿಯೇಟ್ ಆಗುತ್ತೆ. ಬೇಕಿದ್ರೆ ಇನ್ನೂ ನಿಮಗೆ ದೊಡ್ಡದಾಗಿ ಬೇಕು ಅಂದರೂ ಹಾಕ್ಬೋದು. ಆದರೆ ತುಂಬ ದೊಡ್ಡದಾಗಿ ಹಾಕ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ. ತುಂಬ ದೂರ ಆಗಿಬಿಟ್ರೆ ಗ್ಯಾಪು ಅಂತ ಅಂದ್ಬಿಟ್ಟು ನಾನು 2 ಇಂಚಿಗೆ ಇಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಇದಕ್ಕೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಏನಂದರೆ ನಾನು ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲ ಏನು ಯೂಸ್ ಮಾಡಿಲ್ಲ. ಬರೀ ಥ್ರೆಡ್ ವರ್ಕಲ್ಲಿ ಮಾಡಿರುವಂಥ ಡಿಸೈನು, ಪ್ಯೂರ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಏನೂ ಹಾಳಾಗಲ್ಲ ಡಿಸೈನು. ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ತುಂಬ ಜನ ಯಾರೂ ಜಾಸ್ತಿ ಬಾಲ್ ಚೈನ್, ಸ್ಟೋನ್ ಚೈನ್ನ ಇಷ್ಟಪಟ್ಟು ಹಾಕಿಸ್ಕೋತಾ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಇದು ಕಪ್ಪಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಕಿಸ್ತಾ ಇಲ್ಲ. ನೋಡಿ, ಇದೆಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇವಾಗ ಫ್ಲವರ್ಸು. ಇದಾದಮೇಲೆ ನಾನು ಲೀಫು ಮತ್ತು ಇನ್ನು ಪುಟ್ ಫ್ಲವರ್ಗಳು ಹಾಕೋಕ್ಕಿದೆ. ಬುಟ್ಟದಲ್ಲಿ ಫ್ಲವರ್ ಕ್ರಿಯೇಟ್ ಮಾಡ್ತೀವಲ್ವ, ಆ ಥರದನ್ನು ಹಾಕಬೇಕು. ಮತ್ತು ಯಾರೆಲ್ಲ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ ಅವರೂ ಅಷ್ಟೇ ಹೋಗ್ಬಿಟ್ಟು ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಂಡ್ರೆ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಮಿಷಿನ್ ಯಾವ ರೀತಿ ನಾವು ಮೂವ್ ಮಾಡಬೇಕು, ಯಾವ ರೀತಿ ಮಿಷಿನ್ ಯಾವ ಥರ ಇದೆ, ಮತ್ತು ಥ್ರೆಡ್ಡೆಲ್ಲ ಯಾವ ರೀತಿ ಹಾಕಬೇಕು, ನೀಡ್ಲು ಎಷ್ಟನೇ ನಂಬರ್ ಹಾಕಬೇಕು, ಪ್ರತಿಯೊಂದೂ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದರಲ್ಲಿ. ಹಾಗಾಗಿ ನಿಮಗೆ ಒಳ್ಳೆ ಯೂಸ್ಫುಲ್ ಆದಂಥ ಒಂದು ಅವಕಾಶ ಇದು. ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ, ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಒಂದು ಡಿಸೈನ್ ಮಾಡುವಾಗ ನೀವು ಏನಪ್ಪ ಅಂತಂದರೆ ಡಬಲ್ ಕ್ಯಾನ್ವಾಸ್ ಹಾಕ್ಕೋಬೇಕಾಗತ್ತೆ ಈ ಥರದ್ದು ಇದು ಹಾಕುವಾಗ. ಯಾಕಂದರೆ ಬಟ್ಟೆ ಎಳ್ಕೊಳ್ಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ, ಸೆಮಿ ಮೈಸೂರು ಸಿಲ್ಕ್ ಅಲ್ವಾ, ಸ್ವಲ್ಪ ತೆಳು ಕೊಟ್ಟಿರ್ತಾರೆ ಇದರಲ್ಲಿ ಬಟ್ಟೆನ. ಹಾಗಾಗಿ ನೀವು ಡಬಲ್ ಕ್ಯಾನ್ವಾಸ್ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ಈ ಲೀಫ್ ಕೂಡ ನೋಡ್ಬೋದು. ಲೀಫನ್ನು ಕೂಡ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತಿದ್ದೆ ಫ್ಲವರು. ಈಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಮಧ್ಯದಲ್ಲಿ ಒಂದೊಂದು ಬುಟ್ಟ ಹಾಕ್ಕೊಂಡಿದ್ದೀನಿ. ಜೊತೆಗೆ ಲೀಫ್ಗಳನ್ನ ಮಾಡ್ತಾಯಿದ್ದೀನಿ. ಅದು ಕೂಡ ಡಬಲ್ ಶೇಪ್ ಲೀಫು, ಓಕೆನಾ. ಲೀಫ್ಗಳಲ್ಲಿ ತುಂಬ ಥರ ಚೇಂಜಸ್ ಮಾಡ್ಕೊಂಡು ಮಾಡುವಂಥ ತುಂಬ ಥರ ಲೀಫ್ಗಳಿದ್ದಾವೆ ಫ್ರೆಂಡ್ಸ್. ಯಾವ ಥರ ಬೇಕಾದ್ರೂ ನಾವು ಮಾಡ್ಬೋದು.
ನಮ್ಮ ಚಾನಲ್ ಕಲಿಯೋರಿಗೆ ನಾನು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ 1, 2 ಥರದ ಮಾತ್ರ ಲೀಫ್ ಹೇಳ್ಕೊಟ್ಟಿದ್ದೀನಿ. ಮತ್ತು ನಮ್ಮ ಚಾನಲಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಪ್ರತಿ ವಾರಕ್ಕೆ 2 ವಿಡಿಯೋಸ್ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ 2 ವಿಡಿಯೋ ಖಂಡಿತ ಇರುತ್ತೆ. ಒಂದು ವಾರದಲ್ಲಿ 2 ವಿಡಿಯೋ ಇರುತ್ತೆ. ಯಾಕೆಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ಟೈಮ್ ಬೇಕಾಗುತ್ತೆ. ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇರೋರು ಅಷ್ಟೇ ನನಗೆ ವಾಟ್ಸಪ್ ಮುಖಾಂತರ ಅವರು ಕಳಿಸ್ಕೊಡ್ತಾರೆ. ಫೋಟೋಸು, ವಿಡಿಯೋಸ್ ಮಾಡಿ ನನಗೆ ಕಳಿಸ್ತಿದ್ದಾರೆ. ಅವ್ರಿಗೆ ನಾನು ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಬಂದಿದೆ, ಬಂದಿಲ್ಲ, ಈ ಥರ ನೀವು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಇವಾಗ ಕಲಿಯೋರಿಗೆ ಬರೀ ನಾವು ವಿಡಿಯೋ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ನಮಗೇನಾದರೂ ಡೌಟ್ಸ್ ಇದ್ದರೆ ನಾವು ಕೇಳೋಕ್ಕಾಗಲ್ವೇನೋ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇರ್ಬೋದು. ಆದರೆ ಹಾಗೇನಿಲ್ಲ. ವಾಟ್ಸಪ್ಪಲ್ಲಿ ನೀವು ನನಗೆ ಫೋಟೋಸ್ ತೆಗೆದು ಕಳಿಸ್ಕೊಟ್ರೆ ನಾನು ಅವರಿಗೆ ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಈಗ ಮತ್ತೆ ಬ್ಯಾಕಲ್ಲೂ ಅಷ್ಟೇ ಇದಕ್ಕೆ ಈ ಥರ ಪುಟ್ಟು ಲೀಫ್ಗಳು ಬರುತ್ತೆ. ಆ ಕಡೆ ಈ ಕಡೆ 3 ಲೀಫು, 4 ಲೀಫ್ ಆ ಥರ ಎಲ್ಲ. ಮತ್ತು ಇದು ಅಷ್ಟೇ ಚಿಕ್ಕ ಚಿಕ್ಕದು. ಇದು ಮೊನ್ನೆ ತಾನೇ ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ. ಕಲಿಯೋರು ಅಷ್ಟೇ ತುಂಬಾ ಶ್ರದ್ಧೆ ಇಟ್ಟು ಕಲಿತಾ ಇದ್ದಾರೆ. ಖುಷಿಯಾಗುತ್ತೆ ನಿಜ ನೆನೆಸ್ಕೊಂಡ್ರೆ. ಯಾಕಂದರೆ ಯಾರೋ ನನಗೆ ಮೊನ್ನೆನೂ ಕಾಲ್ ಮಾಡಿದರು. ಒಬ್ಬರು ಸಬ್ಸ್ಕ್ರೈಬರೇ ಕಾಲ್ ಮಾಡಿದರು. ಮೇಡಮ್ ಇವಾಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಆದರೆ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ ನಾವು ಅಂತ ಅಂದ್ಬಿಟ್ಟು. 100% ಕಲಿಬೋದು. ಯಾಕೆ ಅಂತಂದರೆ ನಿಮಗೆ ಇವಾಗ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಆಗಲಿ ಫ್ರೆಂಡ್ಸ್ ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂದರೆ ನೀವು ಆಫ್ಲೈನ್ ಕ್ಲಾಸಲ್ಲೂ ಅಷ್ಟೇ ನಾವು ಕೂತ್ಕೊಂಡು ತೋರಿಸ್ತಾ ಇರ್ತೀವಿ ಹೊರತು ನೀವು ಸುಮ್ಮನೆ ನೋಡಿ ಕಲಿತಾ ಇರ್ತೀರ ಅಲ್ವಾ. ಮತ್ತು ಆಫ್ಲೈನ್ ಕ್ಲಾಸಲ್ಲಿ ಕಲಿಬೇಕು ಅಂತಂದರೆ ನೀವೇ ಯೋಚನೆ ಮಾಡಿ, ನಿಮಗೆ ತುಂಬಾ ಟೈಮ್ ಬೇಕಾಗುತ್ತೆ. ನಿಮಗೆ ದೂರ ಇತ್ತು ಅಂತಂದರೆ ಹೋಗೋದು ಬರೋದು, ಜೊತೆಗೆ ಆ ಟೈಮು ಮಿನಿಮಮ್ 1-1.5 ಅವರ್ ನೀವು ಕೂತು ಪ್ರಾಕ್ಟೀಸ್ ಮಾಡೋದು. ಮತ್ತು ಮನೆಗಳು ದೂರ ಇರುತ್ತೆ. ಕೆಲವೊಬ್ಬರು ಮನೆಗಳಲ್ಲಿ ಪರ್ಮಿಷನ್ ಕೊಡಲ್ಲ ಎಲ್ಲೋ ಹೋಗಿ ಕಲಿತೀವಿ ಅಂತ ಅಂದಾಗ. ಮತ್ತು ಮಕ್ಳುಗಳು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ. ಮಕ್ಳನ್ನ ಬಿಟ್ಟು ನಾವು ಬರೋಕ್ಕಾಗಲ್ಲ. ಮತ್ತು ಕೆಲ್ಸಕ್ಕೆ ಹೋಗುವಂಥ ಒಂದಷ್ಟು ವರ್ಕರ್ಗಳಿರ್ತಾರೆ. ಅವ್ರೇನಪ್ಪ ಅಂತಂದರೆ ಅಯ್ಯೋ ನಾವು ಕೆಲ್ಸಕ್ಕೆ ಹೋಗಬೇಕಾಗತ್ತೆ, ನಮಗೆ ದುಡಿದೇ ಇದ್ದರೆ ಬೇರೆ ಒಂದು ವಿಧಿನೇ ಇಲ್ಲ ನಾವು, ಮತ್ತು ನಮಗೆಲ್ಲ ಕಲಿಯೋಕ್ಕಾಗಲ್ಲ ಅಂತ ನೀವು ಅನ್ಕೋಬೋದು. ಕೆಲ್ಸಕ್ಕೆ ಹೋಗೋ ಲೇಡೀಸ್ ಕೂಡ ಇದನ್ನು ಕಲಿಬೋದು. ಯಾಕೆ ಅಂತಂದರೆ ನೈಟಲ್ಲಿ ಕೂಡ ನೀವು ಬಂದು ವೀಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ನೀವು ವೀಡಿಯೋಸ್ ನೋಡಿಕೊಂಡು ನೈಟಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮಿನಿಮಮ್ ಡೈಲಿ ರೆಗ್ಯುಲರಾಗಿ 1 ಅವರ್ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಆರಾಮಾಗಿ ಕಲಿತೀರಾ. ನಾನು ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಾನು ಅಷ್ಟೇ ಫಸ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅದಾದಮೇಲೆ ನಾನು ಕೆಲಸದಿಂದ ಬಂದು ಶ್ರದ್ಧೆ ಇಟ್ಟು ಕಲ್ತಿದ್ದಕ್ಕೆ ಇವತ್ತು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಅಂತ ಹೇಳ್ಕೊಂಡು ಒಂದು ಬೊಟಿಕ್ ಓಪನ್ ಮಾಡಿಕೊಂಡು ನಾನು ಆರಾಮಾಗಿ ಅರ್ನ್ ಮಾಡ್ತಾಯಿದ್ದೀನಿ. ಅದೇ ರೀತಿಯೇ ಎಲ್ಲ ಹೆಣ್ಮಕ್ಳು ಬೆಳೀಲಿ ಅನ್ನೋದು ಒಂದು ಖುಷಿ ಅಷ್ಟೇ ನನಗೂ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ನೀವು ಕೂಡ ಇದೇ ಥರ ಕಲೀರಿ, ನಮ್ಮ ಥರನೇ ಒಂದು ಬೆಳೀರಿ ಅಂತ ಅಂದ್ಬಿಟ್ಟು ಒಂದು ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೋಡಿ ಯಾರಿಗೆಲ್ಲ ನಿಮಗೆ ವರ್ಕಿಂಗ್ ಹೋಗೋರು ಇರ್ಬೋದು, ಇಲ್ಲಾಂತಂದರೆ ಮನೇಲೇ ಹೌಸ್ ವೈಫ್ಸ್ ಇರ್ಬೋದು, ಯಾರೇ ಆದರೂ ನಿಮಗೆ ಮನೆಗಳಲ್ಲಿ ನಾವು ಹೊರಗಡೆ ಹೋಗಿ ಕಲಿಯೋಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಆರಾಮಾಗಿ ಮಿಷಿನ್ ಒಂದಿದ್ರೆ ಸಾಕು, ನಿಮ್ಮ ಹತ್ರ ಆರಾಮಾಗಿ ನೀವು ಕಲಿಬೋದು. ಓಕೆನಾ. ನೋಡಿ ಈಗ ಪುಟ್ಟು ಬುಟ್ಟಗಳು ಹಾಕ್ಕೊಂಡು ಒಂದು ಫ್ಲವರ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಇದೇ ಥ್ರೆಡ್ಡಲ್ಲಿ, ಯಾವುದು ಸಿಲ್ಕ್ ಥ್ರೆಡ್, ಬ್ಲೂ ಕಲರ್ ಥ್ರೆಡ್ ಹಾಕ್ತಿದ್ದೀನಿ ಇದಕ್ಕೆ. ಅದರಲ್ಲೇ ಪುಟ್ಟು ಬುಟ್ಟಗಳು ಹಾಕ್ಕೋಬೇಕಾಗುತ್ತೆ. ಬರೀ 1-1.5 ನಂಬರ್ನಲ್ಲಿ ಸುಮ್ಮನೆ ಸ್ವಲ್ಪ ಲೈಟಾಗಿ ಬೋರ್ಡ್ನ ಮೂವ್ ಮಾಡಿದ್ರೆ ಈ ಬುಟ್ಟಗಳನ್ನ ಕ್ರಿಯೇಟ್ ಮಾಡ್ಬೋದು ನಾವು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಡುವಂಥದ್ದನ್ನು ಮಾಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಳಿಸ್ಕೊಡಿ. ಆನ್ಲೈನ್ ಮುಖಾಂತರ ನಾವು ಮತ್ತು ಅದನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ನಿಮಗೆ. ಓಕೆನಾ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವೀಡಿಯೋಸ್ನ ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಬೇರೆ ಜನಗಳಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ಕಲಿತಾರೆ. ಓಕೆನಾ. ಯಾರಿಗಾದ್ರೂ ನಮಗೆ ಉಪಯೋಗ ಇಲ್ಲಾಂದ್ರೂ ಬೇರೆಯವರಿಗಾದರೂ ಉಪಯೋಗ ಆಗಲಿ ಅಲ್ವಾ. ಹಾಗಾಗಿ ಜೊತೆಗೆ ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ಯಾರೇ ಆಗಲಿ ವೀಡಿಯೋಸ್ ನೋಡಿ ಒಂದು ಲೈಕ್ ಕೊಟ್ಟಾಗ ನಮಗೂ ಖುಷಿಯಾಗುತ್ತೆ. ಪರವಾಗಿಲ್ಲಪ್ಪ, ನಮ್ಮ ವೀಡಿಯೋಸ್ಗೆ ಲೈಕ್ ಬರ್ತಿದೆ ಅಂದರೆ ನಾವು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು, ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ಬೇಕು ಅಂಥೇಳಿ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನೋಡಿ ಫ್ರಂಟ್ ಅಂತೂ ಸಖತ್ತಾಗಿ ಬಂದಿದೆ. ಬ್ಯಾಕ್ ಕೂಡ ರೆಡಿಯಾಗಿತ್ತು ಇದ್ರದ್ದು. ನೋಡಿ ಇಲ್ಲೆಲ್ಲ ಪುಟ್ಟು ಬುಟ್ಟಗಳನ್ನ ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಮತ್ತು ಇದು ನಾನು ವರ್ಕ್ ಹಾಕೋಷ್ಟು ನೈಟಲ್ಲಿ ನಾನು ವರ್ಕ್ ಮಾಡೋದು ಜಾಸ್ತಿ. ಡೇ ಟೈಮಲ್ಲಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇದು ನೈಟೇ ಮಾಡಿರೋವಂಥ ವಿಡಿಯೋ. ಇದಾಗಲೇ ಅವ್ರು ಬ್ಲೌಸ್ ಕೂಡ ತೊಗೊಂಡೋಗಿದ್ದಾರೆ. ಆದರೆ ಪ್ಲೈನ್ ಪೀಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.